ಸ್ನೇಹಿತರೆ ಹಾಗೂ ನಮ್ಮ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದುಂಟು ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ. ಈ ಒಂದು ತರಗತಿಯಲ್ಲಿ 10ನೇ ತರಗತಿಯ ವಿಜ್ಞಾನದ ಘಟಕವಾದ ಅಧ್ಯಾಯ 2 ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಘಟಕವನ್ನು ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪಕೊಂಡಿರ್ತಕ್ಕಂಥ ಬೆಲ್ಲ ಕಾಣುತ್ತೆ, ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು. ಈಗ 10ನೇ ತರಗತಿಯ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಘಟಕಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ತಿಳಿಯೋಣ. ಅದರ ಜೊತೆಗೆ ಮಧ್ಯದಲ್ಲಿ ಮತ್ತು ಅಭ್ಯಾಸದ ಕೊನೆಯಲ್ಲಿ ಬರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಸಹ ಚರ್ಚೆ ಮಾಡ್ತಾ ಇದ್ದೇನೆ. ಈಗ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳಲ್ಲಿ ಮೊದಲನೇದಾಗಿ ಆಮ್ಲ ಅಂದರೆ ಏನು ತಿಳ್ಕೊಳ್ಳೋಣ. ಈಗ ಆಮ್ಲಗಳಂದರೆ ಏನು? ಆಮ್ಲತೆ ಅದಕ್ಕೆ ಕರೆಯಲಾಗ್ತದೆ ಅಂದರೆ ಆಮ್ಲ ಒಂದು ಸಂಯುಕ್ತವಾಗಿದ್ದು ಇದು ನೀರಿನಲ್ಲಿ ಕರಗಿದಾಗ ಏನು ಮಾಡ್ತದೆ, ಧನ ಆವೇಶವುಳ್ಳ ಅಯಾನುಗಳನ್ನು ಬಿಡುಗಡೆ ಮಾಡ್ತದೆ, ಅಂದರೆ ಹೈಡ್ರೋಜನ್ ಅಯಾನನ್ನು ಕೊಡ್ತದೆ. ನಿಜವಾಗಿ ಹೇಳ್ಬೇಕಂದ್ರೆ ಈ ಆಮ್ಲ ಅನ್ನೋದು ಲ್ಯಾಟಿನ್ ಭಾಷೆಯ ಅಸಿಡಿಟಿ ಎಂಬ ಪದದಿಂದ ಬಂದಿದೆ. ಅಸಿಡಿಟಿ ಅಂದರೆ ಹುಳಿ ಎಂದರ್ಥ. ಅಂದರೆ ಯಾವಾಗಲೂ ಆಮ್ಲಗಳು ಏನು ಮಾಡಿರ್ತಾವೆ ಅಂದರೆ ಹುಳಿ ರುಚಿಯನ್ನು ಹೊಂತಾವು. ಇನ್ನು ಆಮ್ಲಗಳನ್ನು ಪತ್ತೆ ಹಚ್ಚಕ್ಕೆ ಲಿಟ್ಮಸ್ ಕಾಗದವನ್ನು ಬಳಕೆ ಮಾಡ್ತವೆ. ನೀಲಿ ಲಿಟ್ಮಸ್ ಕಾಗದ ಇದ್ದು ಕೆಂಪು ಬಣ್ಣಕ್ಕೆ ತಿರುಗಿಸ್ತದೆ. ಇದರ ಮೂಲಕ ನಾವು ಹೇಳ್ಬೋದು ಆಮ್ಲಗಳು ಯಾವಾಗಲೂ ಹುಳಿ ರುಚಿಯನ್ನು ಹೊಂದಿರ್ತಾವೆ. ಅವು ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ತಿರುಗ್ತಾವೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಇನ್ನು ಒಂದು ಅಥವಾ ಹೆಚ್ಚಿನ ಹೈಡ್ರಾಕ್ಸೈಡ್ ಗುಂಪುಗಳು ಲೋಹದೊಂದಿಗೆ ಸೇರುವ ಮೂಲಕ ಪ್ರತ್ಯಾಮ್ಲಗಳು ಉಂಟಾಗ್ತಾವೆ. ಪ್ರತ್ಯಾಮ್ಲಗಳು ಯಾವಾಗಲೂ ನೀರಿನಲ್ಲಿ ಕರಗಿದಾಗ ಲೋಹದ ಭಾಗ ಮತ್ತು ಹೈಡ್ರಾಕ್ಸಿಲ್ ಭಾಗವನ್ನು ವಿಭಜನೆ ಹೊಂತಾವು. ಇನ್ನೊಂದು ಏನಂದರೆ ಎಲ್ಲ ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಲ್ಲ. ಯಾವ ನೀರಿನಲ್ಲಿ ಕರಗ್ತಾವಲ್ಲ ಅಂಥ ಪ್ರತ್ಯಾಮ್ಲಗಳು ಹೈಡ್ರಾಕ್ಸಿಲ್ ಗುಂಪನ್ನು ಬಿಡುಗಡೆ ಮಾಡೋದರಿಂದ ಅವುಗಳನ್ನು ಕ್ಷಾರಗಳು ಅಂತ ಕರೆಯಲಾಗ್ತದೆ. ಏನು ಕರೆಯಲಾಗ್ತದೆ? ಕ್ಷಾರಗಳು ಅಂತ ಕರೆಯಲಾಗ್ತದೆ. ಇನ್ನು ಎಲ್ಲ ಕ್ಷಾರಗಳು ಪ್ರತ್ಯಾಮ್ಲಗಳಾಗಿರ್ತವೆ, ಆದರೆ ಎಲ್ಲ ಪ್ರತ್ಯಾಮ್ಲಗಳು ಕ್ಷಾರಗಳಲ್ಲ. ಅದಕ್ಕೆ ಆ ಥರ ಪ್ರತ್ಯಾಮ್ಲಗಳು ಯಾವಾಗಲೂ ಕಹಿ ರುಚಿಯನ್ನು ಹೊಂದಿದ್ದು ಇವು ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ತಿರುಗಿಸ್ತಾವು. ಇನ್ನೊಂದು ಲಿಟ್ಮಸ್ ಬಗ್ಗೆ ಗೊತ್ತಿರಲಿ. ಲಿಟ್ಮಸ್ ಒಂದು ನೈಸರ್ಗಿಕ ಸೂಚಕ. ಇದು ನೈಸರ್ಗಿಕ ಸೂಚಕ ಅಂದ್ರೆ ಇನ್ನೊಂದು ಇಂಥ ನೈಸರ್ಗಿಕ ಸೂಚಕ ಯಾವುದಂದ್ರೆ ಅರಿಶಿನ ಆಗ್ತದೆ. ನಿಮಗೆ 3 ಪ್ರಣಾಳಗಳನ್ನು ನೀಡಲಾಗಿದೆ. ಒಂದರಲ್ಲಿ ಬಟ್ಟೆಳಿಸಿದ ನೀರು ಮತ್ತು ಇನ್ನೆರಡರಲ್ಲಿ ಕ್ರಮವಾಗಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳಿವೆ. ನಿಮಗೆ ಕೇವಲ ಕೆಂಪು ಲಿಟ್ಮಸ್ ಕಾಗದವನ್ನು ಮಾತ್ರ ನೀಡಿದರೆ ಪ್ರಣಾಳದಲ್ಲಿ ಪ್ರತಿಯೊಂದು ಮಾದರಿಯನ್ನು ಹೇಗೆ ಗುರುತಿಸುವಿರಿ ಅಂತ ಹೇಳಿದರು. ನೋಡಿ, ನಾವು ಕೆಂಪು ಲಿಟ್ಮಸ್ ಕಾಗದವನ್ನು, ಬಟ್ಟೆಳಿಸಿದ ನೀರು, ಆಮ್ಲೀಯ ದ್ರಾವಣ, ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ 3 ಪ್ರತ್ಯೇಕ ಪ್ರಣಾಳಗಳು ಅದ್ದುವುದು. ಆಗ ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಅದ್ದಿದಾಗ ಅದು ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ತಿರುಗ್ತದೆ. ಹೀಗೆ ನೀಲಿ ಲಿಟ್ಮಸ್ ತಿರುಗಿರ್ತಕ್ಕಂಥ ಈ ಕಾಗದವನ್ನು ಉಳಿದೆರಡು ಪ್ರಣಾಳ ಅದ್ದಿದಾಗ ಆಮ್ಲೀಯ ದ್ರಾವಣ ಇದ್ದಾಗ ಅದು ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ತರ್ತದೆ. ಇನ್ನು ಉಳಿದ 2 ಪ್ರಣಾಳಗಳು ಅದ್ದಿದಾಗ ನೀಲಿ ಲಿಟ್ಮಸ್ ಕಾಗದ ಅದ್ದಿದಾಗ ಯಾವುದೇ ಬದಲಾವಣೆ ಆಗದಿದ್ದರೆ ಅಥವಾ ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದಿದಾಗಲೂ ಯಾವುದೇ ಬದಲಾವಣೆ ಆಗದೆ ಇದ್ದಿದ್ದರೆ ಅದು ಬಟ್ಟೆಳಿಸಿದ ನೀರು ಆಗಿರ್ತದೆ. ಇನ್ನು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಲಕ್ಷಣಗಳನ್ನು ತಿಳಿಯೋಣ. ಆಮ್ಲಗಳು ಉದಾಹರಣೆಗೆ ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ, ನೈಟ್ರಿಕ್ ಆಮ್ಲ, ಅಸಿಟಿಕ್ ಆಮ್ಲ. ಅದ್ರ ಜೊತೆ ಕೆಲವು ಪ್ರತ್ಯಾಮ್ಲಗಳನ್ನು ಕೊಡಲಾಗಿದೆ. ಸೋಡಿಯಂ ಹೈಡ್ರಾಕ್ಸೈಡು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು, ಪೊಟ್ಯಾಷಿಯಂ ಹೈಡ್ರಾಕ್ಸೈಡು, ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡು, ಅಮೋನಿಯಂ ಹೈಡ್ರಾಕ್ಸೈಡು. ಅಂದರೆ ಇವನ್ನೆಲ್ಲವನ್ನು ಪ್ರತ್ಯೇಕವಾಗಿ ವಾಚ್ ಗ್ಲಾಸ್ನಲ್ಲಿ ಇಟ್ಟಾಗ ನಾವು ಕೆಂಪು ಲಿಟ್ಮಸ್ ಕಾಗದ, ನೀಲಿ ಲಿಟ್ಮಸ್ ಕಾಗದ, ಪೆನಾಪ್ತಿನ್, ಮಿಥೈಲ್ ಅರೆನ್ ದ್ರಾವಣ ಹಾಕಿದಾಗ ಯಾವ ರೀತಿ ಬದಲಾವಣೆ ಆಗ್ತದೆ. ಈಗ ಹೈಡ್ರೋಕ್ಲೋರಿಕ್ ಆಮ್ಲ ಇದ್ದಾಗ ಕೆಂಪು ಲಿಟ್ಮಸ್ ಕಾಗದಲ್ಲಿ ಬಣ್ಣ ಬದಲಾವಣೆ ಆಗೋಲ್ಲ, ಕೆಂಪು ಲಿಟ್ಮಸ್ ಕಾಗದಲ್ಲಿ ಬಣ್ಣ ಬದಲಾವಣೆ ಆಗ್ತದೆ. ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ತಿರ್ತದೆ. ಇದರಿಂದ ಪೆನಾಪ್ತಿನ್ ದ್ರಾವಣದಲ್ಲಿ ವರ್ಣರಹಿತ ಆಗ್ತದೆ. ಅದೇ ಮಿಥೈಲ್ ಆರೆಂಜ್ ದ್ರಾವಣದಲ್ಲಿ ಗುಲಾಬಿ ಬಣ್ಣ ಆಗ್ತದೆ. ಈ ರೀತಿ ಪ್ರಯೋಗ ಮಾಡಿದಾಗ ಬಣ್ಣಗಳ ಬದಲಾವಣೆ ಆಗೋದನ್ನು ಇಲ್ಲಿ ಕೋಷ್ಟಕದ ಮೂಲಕ ವಿದ್ಯಾರ್ಥಿ ಅಂದರೆ ಆಮ್ಲ ಇದ್ದಾಗ ಬೇರೆ ಬೇರೆ ಲಿಟ್ಮಸ್ ಕಾಗದ ಹಾಕಿದಾಗ ಬೇರೆ ಬೇರೆ ರೀತಿ ಬಣ್ಣ ತಿರುಗ್ತಾವೆ ಅನ್ನೋದು ಇದರ ಮೂಲಕ ನಮಗೆ ಗೊತ್ತದೆ. ಕೆಲವು ವಸ್ತುಗಳು ವಾಸನೆ ಮತ್ತು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮಗಳಿಗೆ ಬದಲಾಗ್ತಾವೆ ಅನ್ನೋದನ್ನು ನಾವು ಕಂಡುಹಿಡಿಯಬಹುದು. ಅವುಗಳು ರಾನ್ ಸೂಚಕಗಳು ಅಂತ ಕರೆಯಲಾಗ್ತದೆ. ಇನ್ನು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಲಕ್ಷಣ ಅಂತೀವನ್ನ. ಮೊದಲೇದು ಆಮ್ಲದ ರಾಸಾಯನಿಕ ಗುಣಲಕ್ಷಣ ಹೇಳಿದರು. ಆಮ್ಲಗಳು ಯಾವಾಗಲೂ ಲೋಹಗಳ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಕೊಡ್ತಾವು. ಅದರ ಸತು ಇದ್ದುದು ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆಗೆ ವರ್ತಿಸಿದಾಗ ಏನಾಗ್ತದೆ, ಸತುವಿನ ಸಲ್ಫೇಟ್ ಆಗಿ ಹೈಡ್ರೋಜನ್ ಎಲ್ಲ ಬಿಡುಗಡೆ ಆಗ್ತದೆ.
ಇಲ್ಲಿ ಸತುವಿನ ಚೂರಿನ ಮೇಲೆ ಅನಿಲದ ಗುಳಿ ಉಂಟಾಗೋದು ನಾವು ಕಾಣಬಹುದು. ಇದನ್ನು ಬಿಡುಗಡೆಯಾದ ಅನಿಲವನ್ನು ಸಾಬೂನು ದ್ರಾವಣ ಮೂಲಕ ಹಾಯಿಸಿದಾಗ ಏನಾಗ್ತದೆ ಅಂದರೆ ಅದು ಪಾಪಪ್ ಶಬ್ದವನ್ನು ಉಂಟು ಮಾಡ್ತವೆ. ಇದರ ಮೂಲಕ ಹೇಳ್ಬೋದು ನಾವು ಅವು ಪಾಪಪ್ ಶಬ್ದ ಇರೋದ್ರಿಂದ ಅಲ್ಲಿ ಹೈಡ್ರೋಜನ್ ಆಗಿ ಬಿಡುಗಡೆ ಆಗಿತ್ತು ಅಂತ ನಾವು ಹೇಳ್ಬೋದು. ಈ ಚಿತ್ರ ಭಾಳಷ್ಟು ಪರೀಕ್ಷೆ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಪ್ರತ್ಯಾಮ್ಲಗಳು ಆಮ್ಲ ಜೊತೆಗೆ ಪ್ರತ್ಯಾಮ್ಲಗಳು ಲೋಹದ ಜೊತೆಗೆ ವರ್ತಿಸಿದಾಗ ಏನಾಗ್ತದೆ? ಪ್ರತ್ಯಾಮ್ಲಗಳು ಲೋಹದ ಜೊತೆಗೆ ವರ್ತಿಸಿದಾಗ ಅವು ಲವಣ ಮತ್ತು ನೀರನ್ನು ಕೊಡ್ತಾವೆ. ಸೋಡಿಯಂ ಹೈಡ್ರಾಕ್ಸೈಡ್ ಇದ್ದು ಸತುವಿನ ಜೊತೆ ವರ್ತಿಸಿದಾಗ ಸೋಡಿಯಂ ಜಿಂಕೇಟ್ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನು ಕೊಡ್ತದೆ. ಅಂದರೆ ಇಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಅನಿಲವನ್ನು ನಾವು ಮೆಣಬತ್ತಿಯ ಸಹಾಯದಿಂದ ಅದನ್ನು ಬಿಡುಗಡೆ ಆದ ಅನಿಲ ಹಿಡಿದಾಗ ಅದೇನು ಪಾಪಪ್ ಶಬ್ದವನ್ನು ಉಂಟು ಮಾಡ್ತದೆ. ಇನ್ನು ಲೋಹಗಳು ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆಗೆ ವರ್ತಿಸಿದಾಗ ಏನಾಗ್ತದೆ ನೋಡಿರಿ. ಲೋಹದ ಕಾರ್ಬೋನೇಟ್ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆ ವರ್ತಿಸಿದಾಗ ಲವಣ, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳು ಕೊಡ್ತಾವೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಎರಡು ಪ್ರಣಾಳಗಳಲ್ಲಿ ತೆಗೆದುಕೊಂಡು ಎರಡರಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಸೇರಿಸಿದಾಗ ರಾಸಾಯನಿಕ ಕ್ರಿಯೆ ನಡೆದು ಕಾರ್ಬನ್ ಡೈಆಕ್ಸೈಡ್ ನೀರು ಬಿಡುಗಡೆ ಆಗ್ತದೆ. ಸಮೀಕರಣ Na2CO3 + 2HCl = 2NaCl + H2 + ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ. ಅದೇ ರೀತಿಯಾಗಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ NaHCO3 + HCl = 2NaCl + H2 + ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ. ಪ್ರತಿ ಸಂದರ್ಭದಲ್ಲಿ ಉತ್ಪತ್ತಿಯಾಗುವ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಬಿಳಿಯ ಪ್ರಕ್ಷೇಪ ಉಂಟಾಗ್ತದೆ. ಇನ್ನು ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಸುಣ್ಣದ ತಿಳಿನೀರೊಂದಿಗೆ ಹಾಯಿಸಿದಾಗ ಯಾವ ರೀತಿ ಆಗ್ತದೆ? ಸಮೀಕರಣ ಈ ರೀತಿ ಬರ್ತದೆ. ಇನ್ನು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ಹೇಗೆ ವರ್ತಿಸ್ತಾವೆ ನೋಡಿರಿ. ಆಮ್ಲಗಳು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಕೊಡ್ತಾವೆ. ಈಗ ಸೋಡಿಯಂ ಹೈಡ್ರಾಕ್ಸೈಡ್ 2 ml ದ್ರಾವಣವನ್ನು ಒಂದು ಪ್ರಣಾಳ ತೆಗೆದುಕೊಂಡು ಅದಕ್ಕೆ 1-2 ಹನಿ ನಾವು ಫೆನಾಪ್ಥಲಿನ್ ದ್ರಾವಣ ಹಾಕಿದಾಗ ಅದು ಗುಲಾಬಿ ಬಣ್ಣಕ್ಕೆ ತಿರುಗ್ತದೆ. ನಂತರ ಮೇಲಿನ ದ್ರಾವಣಕ್ಕೆ ಸಾರಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸಣ್ಣ ಹನಿಯಾಗಿ ಸೇರಿಸಿದಾಗ ಏನಾಗ್ತದೆ ಅಂದರೆ ಅದು ತನ್ನ ಮೂಲ ಬಣ್ಣವನ್ನು ಕಳೆದುಕೊಳ್ತದೆ, ಕಣ್ಮರೆ ಆಗ್ತದೆ. ಗುಲಾಬಿ ಬಣ್ಣ ಏನಾಗ್ತದೆ? ಕಣ್ಮರೆ ಆಗ್ತದೆ. ಇದರಿಂದ ತಿಳ್ಬೋದು ಆಮ್ಲಗಳು ಪ್ರತ್ಯಾಮ್ಲದಿಂದ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಕೊಡ್ತದೆ. ಈ ಕ್ರಿಯೆಗೆ ಏನು ಕರಿತೇವೆ? ತಟಸ್ಥೀಕರಣ ಕ್ರಿಯೆ. ಇದರ ಪರಿಣಾಮವಾಗಿ ಏನು ಮಾಡ್ತಾರೆ ಅಂದರೆ ನಮ್ಗೆ ಅಸಿಡಿಟಿ ಆದಾಗ ನಾವು ಆಮ್ಲಶಾಮಕವನ್ನು ಬಳಕೆ ಮಾಡಿ ಅದನ್ನು ಹೋಗಲಾಡಿಸ್ಬೋದು. ಈ ರೀತಿ ಸಮೀಕರಣ NaOH + HCl = 2NaCl + ನೀರು ಉಂಟಾಗ್ತದೆ. ಅಂದರೆ ಆಮ್ಲ ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆ ಉಂಟಾಗಿ ಲವಣ ಮತ್ತು ನೀರು ಉಂಟಾಗೋದನ್ನು ತಟಸ್ಥೀಕರಣ ಅಂತ ಕರೆಯಲಾಗ್ತದೆ. ಇನ್ನು ಆಮ್ಲಗಳೊಂದಿಗೆ ಲೋಹಿ ಆಕ್ಸೈಡ್ನ ವರ್ತನೆ. ಆಮ್ಲಗಳು ಲೋಹಿ ಆಕ್ಸೈಡ್ ಜೊತೆ ವರ್ತಿಸಿದಾಗ ಉದಾಹರಣೆಗೆ ಲೋಹಿ ಆಕ್ಸೈಡ್ ಉದಾಹರಣೆ ತಾಮ್ರದ ಆಕ್ಸೈಡ್ ಅಂತ ಕರಿತೀವಿ. ತಾಮ್ರದ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆ ವರ್ತಿಸಿದಾಗ ತಾಮ್ರದ ಕ್ಲೋರೈಡ್ ಪ್ಲಸ್ ನೀರು ಉಂಟಾಗ್ತದೆ. ಸಮೀಕರಣ Cu + 2HCl = 2CuCl2 + H2 ಆಗ್ತದೆ. ಅಂದರೆ ಲೋಹಿ ಆಕ್ಸೈಡ್ಗಳು ಯಾವಾಗಲೂ ಆಮ್ಲ ಜೊತೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಕೊಡ್ತಾವೆ ಅನ್ನೋದು ಇದ್ರ ಮೂಲಕ ನಮ್ಗೆ ಗೊತ್ತಾಗ್ತದೆ. ಇನ್ನು ಲೋಹಿ ಆಕ್ಸೈಡ್ಗಳೊಂದಿಗೆ ಪ್ರತ್ಯಾಮ್ಲಗಳು ವರ್ತಿಸಿದಾಗ ಏನಾಗ್ತದೆ? ಲೋಹಿ ಆಕ್ಸೈಡ್ಗೆ ಉದಾಹರಣೆ ಕಾರ್ಬನ್ ಡೈಆಕ್ಸೈಡ್ ಒಂದು ಲೋಹಿ ಆಕ್ಸೈಡ್. ಇದ್ರ ಜೊತೆಗೆ ಸುಣ್ಣದ ತಿಳಿನೀರಿನ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಹಾಯಿಸಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಬಿಳಿಯ ಪ್ರಕ್ಷೇಪ ಉಂಟಾಗ್ತದೆ. CaOH twice + CO2 = CaCO3 + H2 ಆಗ್ತದೆ. ಈ ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳು: ಮೊಸರು ಮತ್ತು ಹುಳಿ ಪದಾರ್ಥಗಳು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಏಕೆ ಸಂಗ್ರಹಿಸಿಡಬಾರ್ದು? ಯಾಕಂದರೆ ಮೊಸರು ಮತ್ತು ಹುಳಿ ಪದಾರ್ಥಗಳು ಆಮ್ಲೀಯವಾಗಿರೋದ್ರಿಂದ ಆಮ್ಲಗಳು ಲೋಹದ ಜೊತೆಗೆ ವರ್ತಿಸಿ ವಿಷಕಾರಿ ಲವಣವನ್ನು ಉಂಟು ಮಾಡ್ತಾವೆ. ಇನ್ನು ಆಮ್ಲಗಳು ಲೋಹದೊಂದಿಗೆ ವರ್ತಿಸಿದಾಗ ಸಾಮಾನ್ಯ ಯಾವ ಅನಿಲ ಬಿಡುಗಡೆ ಆಗ್ತದೆ? ಯಾವುದಂದ್ರೆ ಹೈಡ್ರೋಜನ್ ಬಿಡುಗಡೆ ಆಗ್ತದೆ. ಅದನ್ನು ಉದಾಹರಣೆಯೊಂದಿಗೆ ಎಂದರು ಅದನ್ನು ಸಲ್ಫ್ಯೂರಿಕ್ ಆಮ್ಲ ಸತುವಿನ ಜೊತೆ ವರ್ತಿಸಿದಾಗ ಸತುವಿನ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ಬಿಡುಗಡೆ ಆಗ್ತದೆ. ಇದನ್ನು ಕೊಡ್ಬೋದು ಉದಾಹರಣೆ. ನಮ್ಮ ಮಧ್ಯದಲ್ಲಿ ಬರ್ತಕ್ಕಂಥ ಪ್ರಶ್ನೆ ಸರಿಯಾದ ಉತ್ತರ ನೀಡಲಾಗಿದೆ. ಇನ್ನು ಎಲ್ಲ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಸಾಮಾನ್ಯವಾಗಿ ಇರುವುದು ಏನು? ನೋಡಿರಿ, ಎಲ್ಲ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಸಾಮಾನ್ಯವಾಗಿರೋದು ಏನು ಅನ್ನೋದಾಗ ಹೈಡ್ರೋಜನಲ್ಲಿ ಇರ್ತದೆ. ಎಲ್ಲ ಆಮ್ಲಗಳಿರ್ಬೋದು, ಪ್ರತ್ಯಾಮ್ಲಗಳಿರ್ಬೋದು, ಎಲ್ಲ ಆಮ್ಲ ಪ್ರತ್ಯಾಮ್ಲಗಳಲ್ಲಿ ಹೈಡ್ರೋಜನ್ ಇರ್ತದೆ.
ಇನ್ನು ಇಲ್ಲಿ ಕೆಲವು ದ್ರಾವಣಗಳನ್ನು ತೆಗೆದುಕೊಂಡು ಅದರ ಮೂಲಕ ವಿದ್ಯುತ್ ಹರಿಸಿದಾಗ ಉದಾಹರಣೆಗೆ ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಹರಿಯಲು ಬಿಡುತ್ತದೆ ಅನ್ನೋದರ ಪರೀಕ್ಷೆ ಮಾಡ್ಬೋದು. ಈಗ ಗ್ಲೂಕೋಸ್, ಆಲ್ಕೋಹಾಲ್, ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ ಎಲ್ಲ ದ್ರಾವಣ ತೆಗೆದುಕೊಂಡು ನಾವು ಚಿತ್ರದಲ್ಲಿರುವಂತೆ ಅದರ ಮೂಲಕ ನೇರ ವಿದ್ಯುತ್ ಪ್ರವಾಹ ಹಾಯಿಸಿದಾಗ ಏನಾಗ್ತದೆ, ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲಗಳೆಲ್ಲ ವಿದ್ಯುತ್ತನ್ನು ಹಾಯಿಸಿದಾಗ ಸುಲಭವಾಗಿ ವಿದ್ಯುತ್ ಹರಿದು ಧನ ಅಯಾನುಗಳು, ಋಣ ಅಯಾನುಗಳು ಬಿಡುತ್ತವೆ. H+ ಅಯಾನುಗಳು ಹೈಡ್ರೋಕ್ಲೋರಿಕ್ ಆಮ್ಲ ಇದ್ದಾಗ H+ ಅಯಾನುಗಳು Cl- ಅಯಾನು, ಸಲ್ಫ್ಯೂರಿಕ್ ಆಮ್ಲ ಇದ್ದಾಗ H+ ಅಯಾನು SO4- ಅಯಾನು ಬಿಡುಗಡೆ ಆಗ್ತದೆ. ಆದರೆ ಗ್ಲೂಕೋಸ್, ಆಲ್ಕೋಹಾಲ್ಗಳಲ್ಲಿ ಹೈಡ್ರೋಜನ್ ಇದ್ರೂ ಸಹ ಬಿಡುಗಡೆ ಆಗಲ್ಲ, ವಿದ್ಯುತ್ನ ಅವಾಹಕಗಳಾಗಿರ್ತಾವೆ. ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ ವಿದ್ಯುತ್ನ ವಾಹಕ ಆದರೆ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ವಿದ್ಯುತ್ತನ್ನು ಹಾಯಿಸಿದಾಗ ಬಲ್ಬ್ ಬೆಳಗ್ತದೆ, ಯಾಕಂದರೆ ಅವು ಕ್ಯಾಟಯಾನ್ ಯಾನಯನ್ನು ಪ್ರತ್ಯೇಕ ಮಾಡ್ತವೆ. ಆದರೆ ಗ್ಲೂಕೋಸ್, ಆಲ್ಕೋಹಾಲ್ಗಳಲ್ಲಿ ಆಗಲ್ಲ, ಯಾಕಂದರೆ ವಿದ್ಯುತ್ ಬೆಳಗುವುದಿಲ್ಲ. ಯಾಕಂದರೆ ಅದರಲ್ಲಿ ಅಯಾನುಗಳು, ಹೈಡ್ರೋಜನ್ ಅಯಾನುಗಳು ಇದ್ದರೂ ಸಹ ಅವು ನೀರಿನಲ್ಲಿ H+ ಅಯಾನುಗಳಾಗಿ ಪ್ರತ್ಯೇಕಗೊಳ್ಳುವುದಿಲ್ಲ. ಅದ ಪ್ರತ್ಯಾಮ್ಲಗಳಲ್ಲಿ ನೋಡಿದಾಗ CH3CO ಅಸ್ಟಿಕ್ ಆಮ್ಲ ನೋಡಿದಾಗ CH3CO- ನಂಥ ಯಾನ್ ಅಯಾನುಗಳನ್ನು ಒಳಗೊಂಡಿರ್ತದೆ. H2SO4ದಲ್ಲಿ SO4- ಅಯಾನುಗಳನ್ನು ಹೊಂದಿರ್ತದೆ. HNO3 NO3- ಅಯಾನುಗಳನ್ನು ಹೊಂದಿರ್ತದೆ. ಹೀಗೆ ಯಾವುದೇ ಆಮ್ಲ ಇರಲಿ, ಪ್ರತ್ಯಾಮ್ಲ ಇರಲಿ, ಅವುಗಳ ಮೂಲಕ ವಿದ್ಯುತ್ತನ್ನು ಹಾಯಿಸಿದಾಗ ಅವು ಧನ ಮತ್ತು ಋಣ ಅಯಾನುಗಳನ್ನು ಬಿಡುಗಡೆ ಮಾಡ್ತಾವೆ. ಇನ್ನು ನೀರಿನಲ್ಲಿ ಆಮ್ಲ ಅಥವಾ ಪ್ರತ್ಯಾಮ್ಲಗಳ ದ್ರಾವಣಗಳಿಗೆ ಏನಾಗುತ್ತದೆ ಅನ್ನೋರು ನೋಡಿ. ನೀರಿನಲ್ಲಿ ನಾವು ಆಮ್ಲಗಳನ್ನು ಹಾಕಿದಾಗ ಅವು ಅಯಾನುಗಳನ್ನು ಬಿಡುಗಡೆ ಮಾಡ್ತಾವೆ. ಉದಾಹರಣೆಗೆ ಸೋಡಿಯಂ ಕ್ಲೋರೈಡ್ ಇದ್ದು ಸಲ್ಫ್ಯೂರಿಕ್ ಆಮ್ಲ ಚಿತ್ರಿಸಿದಾಗ ಸೋಡಿಯಂ ಹೈಡ್ರೋಜನ್ ಸಲ್ಫೇಟ್ ಆಗ್ತದೆ, ಪ್ಲಸ್ ಹೈಡ್ರೋಜನ್ ಬಿಡುಗಡೆ ಆಗ್ತದೆ. ಇನ್ನು ಇಲ್ಲಿ ನೀಲ್ ಲಿಟ್ಮಸ್ ಕಾಗದವನ್ನು ನಾವು ಬಳಕೆ ಮಾಡಿ ಪರೀಕ್ಷೆ ಮಾಡಿದಾಗ ಯಾವುದೇ ರೀತಿಯ ಬಣ್ಣ ಬದಲಾವಣೆ ಆಗೋದಿಲ್ಲ. ಅದ ಕೆಂಪು ಲಿಟ್ಮಸ್ ಕಾಗದವನ್ನು ಬಳಕೆ ಮಾಡಿದಾಗ ನೀಲ್ ಲಿಟ್ಮಸ್ ಕಾಗದವನ್ನು ಬಳಕೆ ಮಾಡಿದಾಗ ಅಲ್ಲಿ ನೀಲ್ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ತಿರುಗ್ತದೆ. ಇನ್ನು ಹೈಡ್ರೋಕ್ಲೋರಿಕ್ ಆಮ್ಲ ನೀರಿನ ಉಪಸ್ಥಿತಿಯಲ್ಲಿ Cl ಅನ್ನು ಜೊತೆಗೂಡಿಸಿ H+ ಅಯಾನುಗಳನ್ನು ಬೇರ್ಪಡಿಸಲು ಸಾಧ್ಯ ಆಗಲ್ಲ. ಅದೇನಾಗ್ತದೆ ಅಂದರೆ ಹೈಡ್ರೋನಿಯಂ ಅಯಾನ್ ಬಿಡುಗಡೆ ಮಾಡ್ತದೆ. ಯಾಕಂದರೆ ಹೈಡ್ರೋಜನ್ ಅಯಾನು ಒಂಟಿಯಾಗಿ ಇರುವುದಿಲ್ಲ, ಆದರೆ ಇದು ನೀರಿನಿಂದ ಅಣುವಿನ ಸಂಯೋಗ ಹೊಂದಿ ಅಸ್ತಿತ್ವದಲ್ಲಿರ್ತದೆ. ಹೈಡ್ರೋಜನ್ ಅಯಾನುಗಳು ಯಾವಾಗಲೂ H+ ಅಥವಾ ಹೈಡ್ರೋನಿಯಂ ಅಯಾನುಗಳನ್ನು ತೋರಿಸಬೇಕಾಗ್ತದೆ. ಇನ್ನು ಆಮ್ಲಗಳಿಗೆ ನಾವು ನಿಧಾನವಾಗಿ ನೀರನ್ನು ಸೇರಿಸಬೇಕು. ಯಾಕೆ ಹೈಡ್ರೋಜನ್ ಅಯಾನುಗಳನ್ನು ಬಿಡುಗಡೆ ಮಾಡ್ತವೆ, ಸಿಡಿಯುವ ಸಾಧ್ಯತೆ ಇರ್ತದೆ. ಅದಕ್ಕೆ ಆ ನಾವು ಒಂದು ಬೇಕರ್ದಲ್ಲಿ ಆಮ್ಲ ತೆಗೆದುಕೊಂಡು ಅದಕ್ಕೆ ನಿಧಾನವಾಗಿ ನೀರನ್ನು ಹಾಕಬೇಕಾದ್ರೆ ಬೇಕರ್ ಬಿಸಿ ಆಗ್ತದೆ, ತಾಪದಲ್ಲಿ ಏರಿಕೆ ಉಂಟಾಗ್ತದೆ. ಇದು ಅಂತರುಷ್ಣ ಕ್ರಿಯೆ ಅಥವಾ ಬಹಿರುಷ್ಣ ಕ್ರಿಯೆ ಅಂದಾಗ ಬಹಿರುಷ್ಣ ಕ್ರಿಯೆ. ಸಲ್ಫ್ಯೂರಿಕ್ ಆಮ್ಲವು ನೀರಿನೊಂದಿಗೆ H+ ಮತ್ತು ಯಾನ್ ಅಯಾನುಗಳನ್ನು ಪ್ರತ್ಯೇಕಗೊಂಡು ಉಷ್ಣವನ್ನು ಬಿಡುಗಡೆ ಮಾಡ್ತದೆ. ಸೋಡಿಯಂ ಹೈಡ್ರಾಕ್ಸೈಡ್ ಗುಳಿಗಳನ್ನು ಬಳಸಿ ಮೇಲಿನ ಪ್ರಯೋಗಗಳನ್ನು ಪುನರಾವರ್ತಿಸಿದಾಗ ಯಾವುದೇ ರೀತಿಯ ಉಷ್ಣ ಬಿಡುಗಡೆ ಆಗ್ತದೆ ಅಂದಾಗ ಇಲ್ಲಿಯೂ ಸೋಡಿಯಂ ಹೈಡ್ರಾಕ್ಸೈಡ್ ಗುಳಿಗೆಗಳನ್ನು ನೀರಿನಲ್ಲಿ ವಿಲೀನ ಆಗಿದಾಗ OH- ಅಯಾನು ಅಂದರೆ ಕ್ಯಾಟ್ ಅಯಾನಿಗೆ ಪ್ರತ್ಯೇಕಗೊಂಡು ಉಷ್ಣವನ್ನು ಬಿಡುಗಡೆ ಮಾಡ್ತದೆ. ಆದ್ದರಿಂದ ಇಲ್ಲಿ ತಾಪದ ಏರಿಕೆಯಿಂದ ಏನು ಕಂಡು ಬರ್ತದೆ ಅಂದರೆ ಉಷ್ಣ ಬಿಡುಗಡೆ ಆಗ್ತದೆ. ಆದ್ದರಿಂದ ಇದು ಬಹಿರುಷ್ಣಕ ಕ್ರಿಯೆ ಆಗಿರ್ತದೆ. ಅದಕ್ಕಾಗಿ ನಾವು ಆಮ್ಲಗಳು ಸಲ್ಫ್ಯೂರಿಕ್ ಆಮ್ಲಕ್ಕೆ ನೀರಿಗೆ ಸೇರಿಸುವಾಗ ಎಚ್ಚರ ವಹಿಸಬೇಕು. ಯಾಕಂದರೆ ನಿರಂತರವಾಗಿ ಕಲುವಿಕೆಯಿಂದ ಆಮ್ಲವು ನಿಧಾನವಾಗಿ ನೀರಿಗೆ ಸೇರಿಸಬೇಕಾಗ್ತದೆ. ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಿದಾಗ ಉತ್ಪತ್ತಿಯಾಗತಕ್ಕ ಉಷ್ಣ ಮಿಶ್ರಣ ಹೊರ ಸಿಡಿಯುವಂತೆ ಮಾಡಬಹುದು ಅಥವಾ ಸುಟ್ಟ ಗಾಯಗಳನ್ನು ಸಹ ಉಂಟು ಮಾಡಬಹುದು. ಇದರಿಂದ ಗಾಜಿನ ಸಂಗ್ರಾಹಕ ಸಹ ಒಡಿಬೋದು. ಯಾಕಂದರೆ ಆಮ್ಲ ಅಥವಾ ಪ್ರತ್ಯಾಮ್ಲವನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಏಕಮಾನ ಗಾತ್ರದಲ್ಲಿ ಅಯಾನುಗಳ ಸಾರತೆ ಕಡಿಮೆ ಆಗ್ತದೆ. ಇಂಥ ಪ್ರಕ್ರಿಯೆಯನ್ನು ಸಾರರಹಿತಗೊಳಿಸುವಿಕೆ ಅಂತ ಕರೆಯಲಾಗ್ತದೆ. ಇಲ್ಲಿ ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗೆ ಸರಿಯಾದ ಉತ್ತರಗಳನ್ನು ಕೊಡಲಾಗಿದೆ. ಇವುಗಳನ್ನು ಒಂದೊಂದಾಗಿ ವಿದ್ಯಾರ್ಥಿಗಳು ನೋಡ್ಕೊಳ್ಬೇಕು. ಆಮ್ಲೀಯ ಜಲೀಯ ದ್ರಾವಣ ವಿದ್ಯುತ್ ವಾಹಕವಾಗಿರುತ್ತದೆ ಏಕೆ? ಶುಷ್ಕ ಹೈಡ್ರೋಕ್ಲೋರಿಕ್ ಅನಿಲ, ಶುಷ್ಕ ಲಿಟ್ಮಸ್ ಕಾಗದ ಬಣ್ಣ ಬದಲಾಯಿಸುವುದಿಲ್ಲ ಏಕೆ? ಈ ರೀತಿ ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಇಲ್ಲಿ ನೀಡಲಾಗಿದೆ. ಇನ್ನು ಆಮ್ಲ ಅಥವಾ ಪ್ರತ್ಯಾಮ್ಲದ ದ್ರಾವಣಗಳು ಎಷ್ಟು ಪ್ರಬಲವಾಗಿವೆ? ನಾವು ಆಮ್ಲ ಪ್ರತ್ಯಾಮ್ಲಗಳ ಪ್ರಬಲತೆ ಅಥವಾ ದುರ್ಬಲತೆಯನ್ನು ಅಳತೆ ಮಾಡೋಕ್ಕನ್ನು ಏನು ಮಾಡ್ತಾರೆ, pH ಪೇಪರ್ನ ಬಳಕೆ ಮಾಡ್ತಾವೆ. pH ಎಂಬುದು ಹೈಡ್ರೋಜನ್ ಅಯಾನುಗಳ ಸಾಮರ್ಥ್ಯವನ್ನು ಅಳತೆಗೊಳ್ಳು ಮಾಡ್ತಕ್ಕಂಥದ್ದು.
ಒಂದು ದ್ರಾವಣ ಆಮ್ಲವೇ ಅಥವಾ ಪ್ರತ್ಯಾಮ್ಲವೇ ಅಂತ ತಿಳ್ಕೊಳ್ತಾರೆ. ಅದರ ಪ್ರಬಲತೆ ಅಂತ ತಿಳ್ಕೊಳ್ತಾರೆ. ಸಾರ್ವತ್ರಿಕ ಸೂಚಕ ಬಳಕೆ ಮಾಡ್ತಾರೆ. ಹೈಡ್ರೋಜನ್ ಅಯಾನುಗಳ ಸಾರಥ್ಯನ ಅಳತೆ ಮಾಡೋಕ್ಕೆ pH ಮಾನವನ್ನು ಬಳಕೆ ಮಾಡ್ತಾರೆ. pHನಲ್ಲಿ ಪಿ ಜರ್ಮನ್ ಭಾಷೆಯ ಪೊಟೆಂಜ್ ಎಂಬ ಪದವಾಗಿದ್ದು ಸಾಮರ್ಥ್ಯ ಎಂಬ ಅರ್ಥವನ್ನು ಕೊಡ್ತದೆ. pH ಅಳತೆ ಪಟ್ಟಿ 0ರಿಂದ 14ರವರೆಗೆ ಇರ್ತದೆ. 0ರಿಂದ 14ರಲ್ಲಿ 0ದಿಂದ 7 ಇದ್ದಾಗ ಅದು ಆಮ್ಲೀಯವಾಗಿರ್ತದೆ. 7 ಇದ್ದಾಗ ತಟಸ್ಥ ದ್ರಾವಣ ಆಗಿರ್ತದೆ. 7ರಿಂದ 14 ಇದ್ದಾಗ ಅದು ಪ್ರತ್ಯಾಮ್ಲ ಆಗಿರ್ತದೆ. ಇನ್ನು pH ಮಟ್ಟ 7ರಿಂದ 14 ಆದಂಗೆ OH- ಅಯಾನುಗಳ ಸಾರಥ್ಯ ಹೆಚ್ಚಾಗ್ತದೆ. ಆಮೇಲೆ 7ರಿಂದ 0 ಗಡಿ ಬಂದಾಗ H+ ಅಯಾನುಗಳ ಸಾರಥ್ಯ ಏನಾಗ್ತದೆ ಹೆಚ್ಚಾಗ್ತದೆ. ಈ pH ಮಟ್ಟವನ್ನು ನಾವು ಈ ಅಳತೆ ಪಟ್ಟಿಯಿಂದ ಬಳಕೆ ಮಾಡ್ತೇವೆ. ಇನ್ನು ಜಠರಸದ pH ಮೌಲ್ಯವನ್ನು ಆದಾಗ ಸುಮಾರು 1.2 ಇರ್ತದೆ. ಲಿಂಬೆ ರಸದ್ದು 2.2 ಇರ್ತದೆ. ಶುದ್ಧ ನೀರು ಅಥವಾ ರಕ್ತದ್ದು 7.4. ಇನ್ನು ಮ್ಯಾಗ್ನೇಷಿಯಾದ ಹಾಲು 10 ಇರ್ತದೆ. ಸೋಡಿಯಂ ಹೈಡ್ರಾಕ್ಸೈಡ್ದು 14 ಇರ್ತದೆ. ಇನ್ನು ಯಾವುದರದ ದ್ರಾವಣದ್ದು ಎಷ್ಟೆಷ್ಟು pH ಇರ್ತದೆ ಅನ್ನೋದನ್ನು pH ಪೇಪರ್ ಬಳಕೆ ಮಾಡಿ ಕಾಗದ ಬಳಕೆ ಮಾಡಿ ಕಂಡುಹಿಡಿಬೋದು. ಇಲ್ಲಿ ನೋಡ್ಬೋದು. ಇನ್ನು ದೈನಂದಿನ ಜೀವನದಲ್ಲಿ pHನ ಮಹತ್ವ ಏನು ನೋಡಿ. ದೈನಂದಿನ ಜೀವನದಲ್ಲಿ pHನ ಮಹತ್ವ ಏನಂದ್ರೆ ನಿತ್ಯ ಜೀವನದಲ್ಲಿ pH ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರ್ತದೆ. ಒಂದು ವಸ್ತುವಿನ pH ಬೆಲೆಯು ಅಳತೆ ಪಟ್ಟಿ 0ರಿಂದ 7ರೊಳಗೆ ಇದ್ದರೆ ಅದು ಆಮ್ಲೀಯವಾಗಿರ್ತದೆ. pH ಮಟ್ಟ 8ರಿಂದ 14 ಇರ್ತದೆ, ಅದು ಪ್ರತ್ಯಾಮ್ಲ ಆಗಿರ್ತದೆ. ಎಕ್ಸಾಕ್ಟಾಗಿ 7 ಇರ್ತಾರೆ, ತಟಸ್ಥ ಆಗಿರ್ತದೆ. ಸಸ್ಯ ಮತ್ತು ಪ್ರಾಣಿಗಳ ಸೂಕ್ಷ್ಮಗ್ರಾಹಿಗಳು ಅಂದರೆ ನಮ್ಮ ದೇಹದಲ್ಲಿ 7ರಿಂದ ಹಿಡ್ಕೊಂಡು 7.8 pH ವ್ಯಾಪ್ತಿ ಇರ್ತದೆ. ಒಂದು ಜೀವಿಗಳು ಕಿರಿಯಾಪ್ತಿ pH ಬದಲಾವಣೆ ಮಾತ್ರ ಆದಾಗ ಬದುಕುಳಿಯಬಲ್ಲವು. ಉದಾಹರಣೆಗೆ ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆ ಆದಾಗ ಅದು ಆಮ್ಲ ಮಳೆ ಅನ್ನಿಸ್ಕೋತದೆ. ಆಮ್ಲ ಮಳೆ ನದಿ ನೀರಿನಲ್ಲಿ ಹರಿಯುವಾಗ ನದಿಯ pH ನೀರಿನಲ್ಲಿ ಕೂಡಿದಾಗ ಅದು ಕಡಿಮೆ ಆಗ್ತದೆ. ಇಂತಹ ನದಿಗಳಲ್ಲಿ ಜಲಚರ ಜೀವಿಗಳು ಉಳಿಯುವ ದುಸ್ತರವಾಗ್ತದೆ. ಅಂದರೆ ಜಲಚರ ಜೀವಿಗಳು ಸಾಕಷ್ಟು ಹಾನಿಗೆ ಒಳಗಾಗ್ತಾವೆ. ಇನ್ನು ನಮ್ಮ ಹಿತ್ತಲ ಮಣ್ಣಿನಲ್ಲಿ pH ಮೌಲ್ಯ ಏನಾಗ್ತದೆ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಮಣ್ಣಿನಲ್ಲಿ pH ಮಟ್ಟ ಹೆಚ್ಚು ಕಡಿಮೆ ಆದಾಗ ಆಮ್ಲೀಯವಾದಾಗ ಸಸ್ಯಗಳ ಬೆಳವಣಿಗೆ ಕುಂಠಿತಗೊಳ್ತದೆ. ಸಾಮಾನ್ಯವಾಗಿ ಅದು 6ರಿಂದ ಹಿಡ್ಕೊಂಡು 7ರ ವ್ಯಾಪ್ತಿ ಇದ್ದಾಗ pH ಅದು ಸಸ್ಯವು ಅದು ಆರೋಗ್ಯಕರವಾಗಿ ಬೆಳವಣಿಗೆ ಆಗ್ತದೆ. ಅಂದರೆ pH ಮಟ್ಟವನ್ನು ನಾವು pH ಪೇಪರ್ ಬಳಕೆ ಮಾಡಿ ನಾವು ಕಂಡುಹಿಡಿಯಬಹುದು. ಇನ್ನು ಮಾನವನ ಜೀರ್ಣಾಂಗ ವ್ಯೂಹದ pH ಮಟ್ಟ ನಿರಂತರವಾಗಿ ಇರ್ತದೆ. ನಮ್ಮ ಜಠರಸದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇರ್ತದೆ. ಇದು ಜಾಸ್ತಿ ಜಠರಕ್ಕೆ ಹಾನಿ ಮಾಡದೆ ಆಹಾರ ಜೀರ್ಣಿಸಲು ಸಹಾಯ ಮಾಡ್ತದೆ. ಅದರ ಅಜೀರ್ಣತೆಯ ಸಂದರ್ಭದಲ್ಲಿ ಜಠರನ ಅಗತ್ಯಕ್ಕಿಂತ ಅಧಿಕ ಪ್ರಮಾಣದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪತ್ತಿಯಾಗಿ ನೋವು ಮತ್ತು ಉರಿತಕ್ಕೆ ಕಾರಣ ಆಗ್ತದೆ. ಈ ನೋವನ್ನು ನಾವು ತಡೆಗಟ್ಟಕ್ಕೆ ಆಂಟಾಸಿಡ್ಸ್ ಅಂದರೆ ಆಮ್ಲಶಾಮಕವನ್ನು ಬಳಕೆ ಮಾಡ್ತೇವೆ. ಇಲ್ಲಿ ಆಮ್ಲಶಾಮಕ ಏನು ಮಾಡ್ತಾರೆ, ಹೆಚ್ಚುವರಿ ಆಮ್ಲವನ್ನು ತಟಸ್ಥೀಕರಣಗೊಳಿಸ್ತದೆ. ಉದಾಹರಣೆಗೆ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಅಂದರೆ ಮ್ಯಾಗ್ನೇಷಿಯಾದ ಹಾಲು ಅಂತ ಕರಿತೀವಿ. ಇದೊಂದು ಸೌಮ್ಯ ಪ್ರತ್ಯಾಮ್ಲ. ಈ ಉದ್ದೇಶಕ್ಕಾಗಿಯೇ ಇದನ್ನು ಬಳಕೆ ಮಾಡಲಾಗ್ತದೆ. ಇನ್ನು ಹಲ್ಲಿನ ಸವೆತಕ್ಕೆ ಕಾರಣವಾದ pHದ ಬದಲಾವಣೆ. ಬಾಯಿಯಲ್ಲಿ ಜೊಲ್ಲು ರಸದ pH ಬೆಲೆಯು ಸುಮಾರು 6.5ರಿಂದ 7.5 ಇರಬೇಕು. pH ಬೆಲೆ 6.5ಕ್ಕಿಂತ ಕಡಿಮೆ ಆದರೆ ಅಸಿಡಿಟಿ ಜಾಸ್ತಿಯಾಗಿ ಹಲ್ಲಿನ ತೊಂದರೆ ಆಗ್ತದೆ. ಪ್ರತ್ಯಾಮ್ಲವನ್ನು ಹೊಂದಿರುವ ಟೂತ್ಪೇಸ್ಟ್ ಬಳಸಿ ಹಲ್ಲನ್ನು ಸ್ವಚ್ಛಗೊಳಿಸುವುದರಿಂದ ಇದನ್ನು ತಡೆಗಟ್ಟಬಹುದು. ಬಾಯಿಯಲ್ಲಿ pH 5.5ಕ್ಕಿಂತ ಕಡಿಮೆ ಆದಾಗ ಹಲ್ಲು ಸವೆತಕ್ಕೆ ಒಳಪಡ್ತದೆ. ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ನಿಂದ ಮಾಡಲ್ಪಟ್ಟಂತಹ ಹಲ್ಲಿನ ಎನಾಮೆಲ್ ಭಾಗ ಗಟ್ಟಿ ಭಾಗ ನೀರಿನಲ್ಲಿ ವಿಲೀನವಾಗುವುದಿಲ್ಲ. ಅದರಲ್ಲಿ ಬಾಯಲ್ಲಿ pH 5.5ಕ್ಕಿಂತ ಕಡಿಮೆ ಆದಾಗ ಇದು ಸವೆತಕ್ಕೆ ಒಳಪಡ್ತದೆ. ಆಹಾರ ಸೇವನೆಯ ನಂತರ ಬಾಯಲ್ಲಿ ಉಳಿದ ಸಕ್ಕರೆ ಮತ್ತು ಆಹಾರ ಕಣಗಳ ವಿಘಟನೆಯಿಂದ ಬಾಯಲ್ಲಿರುವ ಬ್ಯಾಕ್ಟೀರಿಯಾಗಳು ಆಮ್ಲಗಳನ್ನು ಉತ್ಪತ್ತಿ ಮಾಡ್ತಾವೆ. ಇದನ್ನು ತಡೆಗಟ್ಟುವ ಅತ್ಯುತ್ತಮ ವಿಧಾನ ಅಂದರೆ ಆಹಾರ ಸೇವನೆಯ ನಂತರ ಬಾಯನ್ನು ಸ್ವಚ್ಛಗೊಳಿಸುವುದು. ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಸಾಮಾನ್ಯವಾಗಿ ಪ್ರತ್ಯಾಮ್ಲವಾಗಿರ್ತಕ್ಕಂಥ ಟೂತ್ಪೇಸ್ಟ್ಗಳನ್ನು ಬಳಸೋದ್ರಿಂದ ಹೆಚ್ಚುವರಿ ಆಮ್ಲೀಯವನ್ನು ನಾವು ತಟಸ್ಥ ಮಾಡ್ಬೋದು. ಹಲ್ಲಿನ ಸವೆತವನ್ನು ಮಾಡ್ಬೋದು, ತಡೆಗಟ್ಟಬಹುದು. ಇನ್ನು ರಾಸಾಯನಿಕ ಯುದ್ಧ ತಂತ್ರದ ಮೂಲಕ ಸಸ್ಯ ಮತ್ತು ಪ್ರಾಣಿಗಳ ಸ್ವರಕ್ಷಣೆ ಅಂದರೆ ಜೇನುನೊಣ ಕಡಿದಾಗ ಅಥವಾ ಕೆಂಪು ಇರುವೆ ಕಡಿದಾಗ ನಮಗೆ ಉರಿತ ನೋವಿನ ಅನುಭವ ಆಗ್ತದೆ. ಯಾಕಂದರೆ ಅದರಿಂದ ಬಿಡುಗಡೆ ಆಗ್ತಕ್ಕಂಥ ಆಮ್ಲ ಅಂದರೆ ಮೆಥನಾಯಿಕ್ ಆಮ್ಲ ಅಥವಾ ಫಾರ್ಮಿಕ್ ಆಮ್ಲ ಅಂತ ಕರಿತೇವೆ. ನಾವು ಕಡಿದ ಭಾಗಕ್ಕೆ ಅಡುಗೆ ಸೋಡಾ ಅಂತ ಸೌಮ್ಯ ಪ್ರತ್ಯಾಮ್ಲ ಲೇಪಿಸೋದ್ರಿಂದ ಈ ನೋವು ಮತ್ತು ಉರಿತವನ್ನು ಕಡಿಮೆ ಮಾಡ್ಬೋದು.
ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಕರಿತೀವಿ. ಅದನ್ನು ಬಳಕೆ ಮಾಡೋದ್ರ ಮೂಲಕ ನಾವು ನೋವನ್ನು ಹೋಗಲಾಡಿಸ್ತದೆ. ಯಾಕೆ ಮೆಥನೋಯಿಕ್ ಆಮ್ಲದ ಜೊತೆ ವರ್ತಿಸಿ ತಟಸ್ಥೀಕರಣ ಆಗೋದ್ರಿಂದ ನಾವು ನೋವು ಮತ್ತು ಉರಿತವನ್ನು ನಿವಾರಣೆ ಮಾಡ್ಬೋದು. ಅದೇ ರೀತಿ ಖನಿಜಗಳು ಕಚ್ಚಿದಾಗ ಸಹ ಇದೇ ರೀತಿ ಕ್ಷಾರೀಯ ವಿಷ ಬಿಡುಗಡೆ ಆಗ್ತದೆ. ಕಡಿದ ಭಾಗಕ್ಕೆ ನಾವು ವಿನೇಗರ್ ಬಳಕೆ ಮಾಡೋದ್ರ ಮೂಲಕ ಆ ನೋವನ್ನು ಹೋಗಲಾಡಿಸ್ಬೋದು. ಇನ್ನು ತುರಿಕೆ ಗಿಡದ ಎಲೆಗಳಿಗೆ ಚುಚ್ಚುವ ಕೂದಲು ಇರೋದರಿಂದ ಅವು ನಮ್ಮ ಸಂಪರ್ಕಕ್ಕೆ ಬಂದಾಗ ನಮಗೆ ಉರಿತ ನೋವಿಗೆ ಕಾರಣ ಆಗ್ತದೆ. ಅಲ್ಲಿಯೂ ಸಹ ಮೆಥನೋಯಿಕ್ ಆಮ್ಲ ಬಿಡುಗಡೆ ಆಗ್ತದೆ. ಇದರ ಪರಿಹಾರವಾಗಿ ನಾವು ಮಾಡೋದು ರಾಕ್ಷಸದ ಎಲೆಗಳನ್ನು ನಮ್ಮ ಕೂದಲುಗಳು ಚುಚ್ಚಿದ ಭಾಗಕ್ಕೆ ಉಜ್ಜೋದ್ರ ಮೂಲಕ ನಾವು ಆ ನೋವನ್ನು ಹೋಗಲಾಡಿಸ್ಬೋದು. ಈ ರೀತಿ ಇರ್ತದೆ ರಾಕ್ಷಸದ ಎಲೆಗಳು. ಇನ್ನು ನೈಸರ್ಗಿಕವಾಗಿ ದೊರಕುವ ಕೆಲವು ಆಮ್ಲಗಳು, ವಿನೇಗರ್ದಲ್ಲಿ ಅಸ್ಟಿಕ್ ಆಮ್ಲ ಇರ್ತದೆ, ಕಿತ್ತಳೆಯಲ್ಲಿ ಸಿಟ್ರಿಕ್ ಆಮ್ಲ ಇರ್ತದೆ, ಹುಣಸೆ ಹಣ್ಣಿನಲ್ಲಿ ಟಾಟಾರಿಕ್ ಆಮ್ಲ ಇರ್ತದೆ, ಟೊಮೆಟೊದಲ್ಲಿ ಆಕ್ಸಾಲಿಕ್ ಆಮ್ಲ ಇರ್ತದೆ, ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಇರ್ತದೆ, ನಿಂಬೆಹಣ್ಣಿನಲ್ಲಿ ಸಿಟ್ರಿಕ್ ಆಮ್ಲ ಇರ್ತದೆ, ಇರುವೆ ಕಡಿತದಲ್ಲಿ ಮೆಥನೋಯಿಕ್ ಆಮ್ಲ, ತುರಿಕೆಯಲ್ಲಿ ಮೆಥನೋಯಿಕ್ ಆಮ್ಲ ಬಿಡುಗಡೆ ಆಗ್ತದೆ. ನಿಮ್ಮಲ್ಲಿ ಎ ಮತ್ತು ಬಿ ಎಂಬ 2 ದ್ರಾವಣಗಳಿವೆ. ದ್ರಾವಣ ಎ ಯ pH 6, ದ್ರಾವಣ ಬಿ ಯ pH 8. ಯಾವ ದ್ರಾವಣ ಹೈಡ್ರೋಜನ್ ಸಾಂದ್ರತೆ ಹೆಚ್ಚಿದೆ? ಇಲ್ಲಿ ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳ ಸರಿ ಉತ್ತರಗಳನ್ನು ಇಲ್ಲಿ ನೀಡಲಾಗಿದೆ. ಇನ್ನು ಲವಣಗಳ ಕುರಿತು ಇನ್ನಷ್ಟು ಅದ. ಇಲ್ಲಿ ಕೆಲವು ಲವಣಗಳನ್ನು ಕೊಡಲಾಗಿದೆ, ಕೆಲವು ಆಮ್ಲಗಳದಾವೆ, ಕೆಲವೊಂದು ತಟಸ್ಥ ಪ್ರತ್ಯಾಮ್ಲಗಳದಾವು. ಧನ ಮತ್ತು ಅಥವಾ ಋಣ ರ್ಯಾಡಿಕಲ್ಗಳನ್ನು ಹೊಂದಿರುವ ಲವಣಗಳು ಒಂದು ಕುಟುಂಬಕ್ಕೆ ಸೇರ್ತಕ್ಕಂಥವು. ಇನ್ನು ಲವಣಗಳ pH ಮೌಲ್ಯ 7 ಇರ್ತದೆ. ಇದು ಆಮ್ಲನಲ್ಲ, ಪ್ರತ್ಯಾಮ್ಲಗಳು. ಲಿಟ್ಮಸ್ದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಲ್ಲ. ಇಲ್ಲಿ ನಾವು pH ಪೇಪರನ್ನು ಬಳಕೆ ಮಾಡಿ ಕೆಲವು ಲವಣಗಳನ್ನು pH ಮೌಲ್ಯವನ್ನು ಅಳಿಬೋದು. ಸಾಮಾನ್ಯ ಉಪ್ಪಿನಿಂದ ಕೆಲವು ರಾಸಾಯನಿಕಗಳನ್ನು ತಯಾರು ಮಾಡ್ತವೆ. ಹೈಡ್ರೋಕ್ಲೋರಿಕ್ ಆಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ವರ್ತಿಸಿದಾಗ ಸಂಯೋಗ ಹೊಂದಿ ಲವಣ ಸೋಡಿಯಂ ಕ್ಲೋರೈಡ್ ನಮಗೆ ಉಂಟಾಗ್ತದೆ. ಆಮೇಲೆ ಒಂದು ತಟಸ್ಥ ಲವಣವಾಗಿರ್ತದೆ. ಆಮೇಲೆ ಸಮುದ್ರದ ನೀರಿನಲ್ಲಿ ತನ್ನಲ್ಲಿ ವಿಲೀನವಾಗಿರುವ ಅನೇಕ ಲವಣಗಳನ್ನು ಇದು ಕರಗಿಸಿಕೊಳ್ಳಬಹುದು. ಆಮೇಲೆ ಅದು ದೊಡ್ಡ ಹರಳಿನ ರೂಪದಲ್ಲಿ ಇರೋದರಿಂದ ಹಲವಾರು ಕಲ್ಮಶಗಳನ್ನು ಹೊಂದಿರ್ತದೆ. ಆದ್ದರಿಂದ ಇದನ್ನು ಕಂದು ಬಣ್ಣವನ್ನು ಹೊಂದಿರೋದ್ರಿಂದ ಇದನ್ನು ಕಲ್ಲುಪ್ಪು ಅಂತಲೂ ಕರೆಯಲಾಗ್ತದೆ. ಈ ಸಾಮಾನ್ಯ ಉಪ್ಪನ್ನು ಹಲವು ರಾಸಾಯನಿಕ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ, ಕಚ್ಚಾ ವಸ್ತುವಾಗಿ ಬಳಕೆ ಮಾಡ್ತಾರೆ. ಸೋಡಿಯಂ ಹೈಡ್ರಾಕ್ಸೈಡ್, ಅಡುಗೆ ಸೋಡಾ, ವಾಷಿಂಗ್ ಸೋಡಾ, ಚೆಲುವೆ ಅಂತ ಅನೇಕ ತಯಾರಿಕೆಯಲ್ಲಿ ಇದನ್ನು ಕಚ್ಚಾ ವಸ್ತುವಾಗಿ ಬಳಕೆ ಮಾಡ್ತಾರೆ. ಈಗ ಪ್ರಾರಂಭದಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ನ ತಯಾರಿಕೆ ನೋಡೋಣ. ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣದ ಮೂಲಕ ವಿದ್ಯುತ್ತನ್ನು ಹಾಯಿಸಿದಾಗ ಅದು ವಿಭಜನೆ ಹೊಂದಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗ್ತದೆ. ಇಲ್ಲಿ ಕ್ಲೋರಿನ್ ಉತ್ಪನ್ನದಿಂದ ಕ್ಲೋರ್, ಸೋಡಿಯಂ ಹೈಡ್ರಾಕ್ಸೈಡ್ ಕ್ಷಾರ ಉತ್ಪನ್ನದಿಂದ ಅಲ್ಕಲಿ ಎಂಬ ಪದವನ್ನು ಬಳಕೆ ಮಾಡಿ ಇದನ್ನು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯ ಮೂಲಕ ಉತ್ಪಾದನೆ ಮಾಡಲಾಗ್ತದೆ. ಸೋಡಿಯಂ ಹೈಡ್ರಾಕ್ಸೈಡ್ ನೀರಿನ ಜೊತೆ ಜಲೀಯ ದ್ರಾವಣದ ಮೂಲಕ ವಿದ್ಯುತ್ತನ್ನು ಹಾಯಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಕ್ಲೋರಿನ್ ಮತ್ತು ಹೈಡ್ರೋಜನ್ ಎಲ್ಲ ಬಿಡುಗಡೆ ಆಗ್ತದೆ. ಕ್ಲೋರಿನ್ ಎಲ್ಲ ಎನೋಡ್ನಲ್ಲಿ ಮತ್ತು ಹೈಡ್ರೋಜನ್ ಎಲ್ಲ ಕ್ಯಾಥೋಡ್ನಲ್ಲಿ ಬಿಡುಗಡೆ ಆಗ್ತದೆ. ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಕ್ಯಾಥೋಡ್ನ ಸಮೀಪ ತಳಭಾಗದಲ್ಲಿ ಬಿಡುಗಡೆ ಆಗ್ತದೆ. ಇಲ್ಲಿ 3 ಉತ್ಪನ್ನಗಳು ಭಾಳಷ್ಟು ಉಪಯುಕ್ತವಾಗಿರ್ತಕ್ಕಂಥದ್ದು. ಕ್ಲೋರಿನನ್ನು ನೀರಿನ ಶುದ್ಧೀಕರಣದಲ್ಲಿ, ಈಜುಕೊಳದಲ್ಲಿ, PVC ಸೋಂಕುನಾಶಕ, CFC ಕೀಟನಾಶಕವಾಗಿ ಬಳಕೆ ಮಾಡ್ತಾರೆ. ಇನ್ನು ಬಿಡುಗಡೆ ಆಗಿರ್ತಕ್ಕಂಥ ಹೈಡ್ರೋಜನ್ ಎಲ್ಲವನ್ನು ಇಂಧನಗಳ ತಯಾರಿಕೆಯಲ್ಲಿ, ಕೃತಕ ಬೆಣ್ಣೆಗಳ ತಯಾರಿಕೆಯಲ್ಲಿ, ರಸಗೊಬ್ಬರಗಳಿಗೆ ಅಮೋನಿಯಾವಾಗಿ ಬಳಕೆ ಮಾಡ್ತಾರೆ. ಇನ್ನು ಸೋಡಿಯಂ ಹೈಡ್ರಾಕ್ಸೈಡನ್ನು ಲೋಹಗಳಿಗೆ ಜಿಡ್ಡು ನಿವಾರಣೆ ಮಾಡೋಕ್ಕೆ, ಸಾಬೂನು ಮತ್ತು ಮಾರ್ಜಕ ತಯಾರಿಕೆಯಲ್ಲಿ, ಕಾಗದ ತಯಾರಿಕೆಯಲ್ಲಿ, ಕೃತಕ ನೂಲುಗಳ ತಯಾರಿಕೆಯಲ್ಲಿ ಬಳಕೆ ಮಾಡಲಾಗ್ತದೆ. ಇನ್ನು ಚೆಲುವೆ ಪುಡಿಯ ಬಗ್ಗೆ ತಿಳ್ಕೊರೋಣ. ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣದ ಮೂಲಕ ವಿದ್ಯುತ್ತನ್ನು ಹಾಯಿಸಿದಾಗ ಸೋಡಿಯಂ ಕ್ಲೋರೈಡ್ ವಿಭಜನೆ ಹೊಂದಿ ಸೋಡಿಯಂ ಹೈಡ್ರಾಕ್ಸೈಡ್ ಆಗ್ತದೆ. ನಂತರ ಸೋಡಿಯಂ ಹೈಡ್ರಾಕ್ಸೈಡನ್ನು ಬಿಡುಗಡೆ ಆಗಿರ್ತಕ್ಕಂಥ ಕ್ಲೋರಿನ್ ಏನೈತಲ್ಲ ಅದು ಕ್ಲೋರಿನೆಲ್ಲ ಎನೋಡ್ನಲ್ಲಿ, ಹೈಡ್ರೋಜನ್ನಲ್ಲಿ ಕ್ಯಾಥೋಡ್ನಲ್ಲಿ ಸಂಗ್ರಹ ಆಗ್ತದೆ. ಈ ಕ್ಲೋರಿನ್ ಎಲ್ಲವನ್ನು ಚೆಲುವೆ ಪುಡಿ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ. ಅಂದರೆ ಶುಷ್ಕ ಅರಳಿದ ಸುಣ್ಣದೊಳಗೆ ಹೈಡ್ರಾಕ್ಸೈಡ್ ಅಂದರೆ ಸುಣ್ಣದೊಂದಿಗೆ ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಒಳಗೆ ಕ್ಲೋರಿನ್ ಎಲ್ಲ ಹಾಯಿಸಿದಾಗ ಚೆಲುವೆ ಪುಡಿ ತಯಾರಾಗ್ತದೆ. CaOH twice plus Cl2 goes to CaOCl2 ಅಂದರೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಉಂಟಾಗ್ತದೆ ಪ್ಲಸ್ ನೀರು ಬಿಡುಗಡೆ ಆಗ್ತದೆ. ಇನ್ನು ಚೆಲುವೆ ಪುಡಿಯ ಉಪಯೋಗಗಳನ್ನು ನೋಡೋಣ.
ಚಿಲುವೆ ಪುಡಿಯನ್ನು ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪು ನೀಡಲು ಬಳಕೆ ಮಾಡಲಾಗ್ತದೆ. ಇನ್ನು ಕಾಗದ ಕಾರ್ಖಾನೆಗಳಲ್ಲಿ ಮರದ ತೆಳುಗೆ ಬಿಳುಪು ನೀಡೋಕೆ ಬಳಕೆ ಮಾಡ್ತಾರೆ. ಇನ್ನು ಲಾಂಡ್ರಿ ಅಂಗಡಿಯಲ್ಲಿ ತೊಳೆದ ಬಟ್ಟೆಗೆ ಬಿಳುಪು ನೀಡಲು ಚಿಲುವೆ ಪುಡಿಯನ್ನು ಬಳಸಲಾಗ್ತದೆ. ಇನ್ನು ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಚಿಲುವೆ ಪುಡಿಯನ್ನು ಬಳಕೆ ಮಾಡ್ತಾರೆ. ಇನ್ನು ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಸೋಂಕು ನಾಶಕವಾಗಿಯೂ ಸಹ ಇದನ್ನು ಬಳಕೆ ಮಾಡಲಾಗ್ತದೆ. ಇನ್ನು ಅಡುಗೆ ಸೋಡಾವನ್ನು ಬೇಕಿಂಗ್ ಸೋಡಾ ಅಂತ ಕರೆಯಲಾಗ್ತದೆ. ಇದನ್ನು ಅಡುಗೆ ಮನೆಯಲ್ಲಿ ರುಚಿಯಾದ ಗರಿಯಾದ ಪಕೋಡ ತಯಾರಿಕೆಯಲ್ಲಿ ಇದನ್ನು ಬಳಕೆ ಮಾಡಲಾಗ್ತದೆ. ಅಡುಗೆ ಸೋಡಾ ಏನು ಮಾಡ್ತದೆ, ಅಡುಗೆ ಬೇಯುವ ವೇಗವನ್ನು ಹೆಚ್ಚು ಮಾಡ್ತದೆ. ಇದನ್ನು ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಅಂದರೆ ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣದ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಅಮೋನಿಯಾ ನೀರನ್ನು ಹಾಯಿಸಿದಾಗ ಅಮೋನಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ತಯಾರಾಗ್ತದೆ. ಇನ್ನು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಒಂದು ಸೌಮ್ಯ ಕೊರೆತ ಉಂಟು ಮಾಡದ ಪ್ರತ್ಯಾಮ್ಲೀಯ ಲವಣ. ಇನ್ನು ಅಡುಗೆ ಸೋಡಾವನ್ನು ಕಾಯಿಸಿದಾಗ ಸೋಡಿಯಂ ಕಾರ್ಬೋನೇಟ್ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ. ಇದರ ಉಪಯೋಗಗಳು ಇದನ್ನು ಪ್ರಮುಖವಾಗಿ ಏನು ಮಾಡ್ತಾರೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಬ್ರೆಡ್ ಮತ್ತು ಕೇಕ್ಗಳನ್ನು ಉಬ್ಬಿಸಲು, ಮೃದುಗೊಳಿಸಲು, ರಂಧ್ರಯುತಗೊಳಿಸಲು ಬಳಕೆ ಮಾಡಲಾಗ್ತದೆ. ಅದರ ಅರ್ಥ ಬೇಕಿಂಗ್ ಸೋಡಾ ತಯಾರಿಕೆಯಲ್ಲಿ ಇದನ್ನು ಪ್ರಮುಖವಾಗಿ ಬಳಕೆ ಮಾಡಲಾಗ್ತದೆ. ಆಮೇಲೆ ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಆಮ್ಲಶಂಕಮಕವಾಗಿ ಇದನ್ನು ಪ್ರಮುಖವಾಗಿ ಬಳಕೆ ಮಾಡಲಾಗ್ತದೆ. ಅಂದರೆ ಜಠರದಲ್ಲಿ ಹೆಚ್ಚುವರಿ ಆಮ್ಲ ಇದ್ದಾಗ ಅದನ್ನು ತಟಸ್ಥಗೊಳಿಸಿ ಆ ನೋವನ್ನು ಉಪಶಮನಗೊಳಿಸ್ತದೆ. ಇನ್ನು ಇದನ್ನು ಬೆಂಕಿ ಹರಿಸ್ತಕ್ಕಂಥ ಸೋಡಾ ಆಸಿಡ್ ಉಪಕರಣಗಳಲ್ಲಿ ಸಹ ಬಳಕೆ ಮಾಡಲಾಗ್ತದೆ. ಇನ್ನು ವಾಷಿಂಗ್ ಸೋಡಾವನ್ನು ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್ ಅಂತ ಕರೆಯಲಾಗ್ತದೆ. ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣದ ಮೂಲಕ ಅಮೋನಿಯಾ ಕಾರ್ಬನ್ ಡೈಆಕ್ಸೈಡ್ ಹಂಚಿದಾಗ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಮೋನಿಯಂ ಕ್ಲೋರೈಡ್ ಉಂಟಾಗ್ತದೆ. ನಂತರ ಬೇಕಿಂಗ್ ಸೋಡಾ ಕಾಸೋದ್ರ ಮೂಲಕ ಸೋಡಿಯಂ ಕಾರ್ಬೋನೇಟ್ ನಾವು ಪಡಿಬೋದು. ನಂತರ ಸೋಡಿಯಂ ಕಾರ್ಬೋನೇಟ್ ಪುನಃ ಸ್ಫಟಿಕೀಕರಣದಿಂದ ವಾಷಿಂಗ್ ಸೋಡಾವನ್ನು ಉತ್ಪತ್ತಿ ಮಾಡಲಾಗ್ತದೆ. ಇನ್ನು ಇದನ್ನೆಲ್ಲಿ ಬಳಕೆ ಮಾಡಲಾಗ್ತದೆ ಅಂದರೆ ಗಾಜು, ಸಾಬೂನು, ಕಾಗದ ಕಾರ್ಖಾನೆಗಳಲ್ಲಿ ಬಳಕೆ ಮಾಡಲಾಗ್ತದೆ. ಇನ್ನು ಬೋರಾಕ್ಸ್ನಂಥ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ನೀರಿನ ಶಾಶ್ವತಗೊಳಿಸೋದನ್ನು ನಿವಾರಣೆ ಮಾಡೋಕ್ಕೆ ಬಳಕೆ ಮಾಡಲಾಗ್ತದೆ. ಲವಣದ ಹರಳುಗಳು ನಿಜವಾಗಿ ಶುಷ್ಕವೇ? ನೋಡಿರಿ, ಲವಣದ ಹರಳುಗಳು ನಿಜವಾಗಿ ಶುಷ್ಕ ಅಲ್ಲ, ಅವು ಸ್ಫಟಿಕೀಕರಣ ನೀರಿನಂಥವು. ಅವುಗಳನ್ನು ಕಾಯಿಸಿದಾಗ ಲವಣ ಬಿಳಿ ಬಣ್ಣಕ್ಕೆ ತಿರುಗ್ತದೆ. ಇದರ ಮೂಲಕ ಹೇಳ್ಬೋದು ಸ್ಫಟಿಕೀಕರಣ ನೀರನ್ನು ಹೊಂದಿರ್ತವೆ. ಅವು ಆವಿಯಾದ ನೀರನ್ನು ಸಾಂದ್ರೀಕರಣಗೊಂಡು ಕುದಿಗೊಳ್ಳುವ ಮೂಲಕ ನೀರಿನ ಹನಿಗಳನ್ನ ನಾವು ಸಂಗ್ರಹ ಮಾಡ್ಕೋಬೋದು. ಇದರಿಂದ ಹೇಳ್ಬೋದು ಅವು ನೀರನ್ನು ಹೊಂದಿರ್ತಾವೆ, ಸ್ಫಟಿಕೀಕರಣ ನೀರನ್ನು ಹೊಂದಿರ್ತಾವೆ ಅನ್ನೋದ್ರ ಮೂಲಕ ನಮ್ಗೆ ಗೊತ್ತಾಗ್ತವೆ. ಉದಾಹರಣೆಗೆ ಕಾಪರ್ ಸಲ್ಫೇಟ್ ಪೆಂಟಾಹೈಡ್ರೇಟ್, ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟನ್ನು ಕೊಡಬಹುದು. ಇನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಬಗ್ಗೆ ಬರೋಣ. ಜಿಪ್ಸಮ್ ಪುಡಿಯನ್ನು ಅಂದರೆ ಕ್ಯಾಲ್ಸಿಯಂ ಸಲ್ಫೇಟ್ ಡೈಹೈಡ್ರೇಟನ್ನು ಜಿಪ್ಸಮ್ ಅಂತ ಕರಿತೀವಿ. ಇದನ್ನು ಸುಮಾರು 373 ಕೆಲ್ವಿನ್ ತಾಪದಲ್ಲಿ ನಾವು ಕಾಯಿಸಿದಾಗ ಇದು ನೀರಿನ ಅಂಶವನ್ನು ಕಳೆದುಕೊಂಡು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟನ್ನು ಆಗಿ ಪರಿವರ್ತನೆ ಆಗ್ತದೆ. ಇದನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿತೇವೆ. CaSO4 2H2 ಅಂದರೆ ಜಿಪ್ಸಮನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಸಲ್ಫೇಟ್ 1/2H2 ಅಂದರೆ ಹೆಮಿಹೈಡ್ರೇಟನ್ನು ಉಂಟು ಮಾಡುತ್ತೆ, ಪ್ಲಸ್ 1.5 ಅಷ್ಟು ನೀರನ್ನು ಕಳೆದುಕೊಳ್ತದೆ. ಇನ್ನು ಪ್ಲಾಸ್ಟರ್ ಪ್ಯಾರಿಸನ್ನು ಎದಕ್ಕೆ ಬಳಕೆ ಮಾಡ್ತಾರೆ ಅಂದ್ರೆ ಮುರಿದ ಮೂಳೆಗಳ ಜೋಡಣೆಗೆ ಲೇಪನ ಮಾಡೋಕೆ. ಇದು ಬಿಳಿ ಪುಡಿಯಾಗಿದ್ದು ಪುನಃ ಗಟ್ಟಿ ಘನರೂಪದ ಜಿಪ್ಸಮ್ ಆಗಿ ಇದನ್ನು ಪರಿವರ್ತನೆ ಮಾಡ್ಬೋದು. ಇದನ್ನು ಪ್ರಮುಖವಾಗಿ ಆಟಿಕೆ ವಸ್ತುಗಳ ತಯಾರಿಕೆಯಲ್ಲಿ, ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ, ಕಟ್ಟಡ ನುಣುಪಾದ ಮೇಲ್ಮೈ ನಿರ್ಮಾಣ ಮಾಡೋಕ್ಕೆ, ಮುರಿದ ಮೂಳೆಗಳ ಆಧಾರ ನೀಡೋಕ್ಕೆ ವೈದ್ಯರು ಇದನ್ನು ಬಳಕೆ ಮಾಡಲಾಗ್ತದೆ. ಇನ್ನು ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಇಲ್ಲಿ ಕೊಡಲಾಗಿದೆ, ಸರಿ ಉತ್ತರವನ್ನು ಕೊಡಲಾಗಿದೆ. ಇನ್ನು ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು ಅಭ್ಯಾಸದ ಕೊನೆಯಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು.
ಇಲ್ಲಿ ಅಭ್ಯಾಸದ ಕೊನೆಯಲ್ಲಿರ್ತಕ್ಕಂಥ ಸರಿ ಪ್ರಶ್ನಾವಳಿಗಳ ಸರಿ ಉತ್ತರವನ್ನು ಇಲ್ಲಿ ನೀಡಲಾಗಿರ್ತಕ್ಕಂಥದ್ದು. ಕೇವಲ ಉತ್ತರಗಳನ್ನು ಮಾತ್ರ ನೀಡಲಾಗಿದೆ. ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳಿನ ಅಭ್ಯಾಸದ ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನು ಕೇವಲ ನೀಡಲಾಗಿದೆ. ಪ್ರಶ್ನೆಗಳಿಲ್ಲ, ಕೇವಲ ಉತ್ತರಗಳನ್ನು ಮಾತ್ರ ಇಲ್ಲಿ ನೀಡಲಾಗಿರ್ತಕ್ಕಂಥದ್ದು.